ಟ್ಯಾಕ್ಸ್ ಹೊರೆ ಆಗ್ತಾ ಇದೆ. ಇಲ್ಲ, ಅದು ಸರ್ಟನ್ಲಿ ನಾನು ಒಪ್ತೀನಿ, ಅದು ಹೊರೆ ಆಗ್ತಾ ಇದೆ. ಅದ್ರ ಬಗ್ಗೆ ಈಗಾಗಲೇ ಒಂದು ಸವಿಸ್ತಾರವಾದ ಚರ್ಚೆ ಆಗ್ತಾ ಇದೆ. ಅದು ಒಂದು ಹಂತಕ್ಕೆ ಬರ್ಬೋದು. ಯಾಕಂದರೆ ಈಗ ನೀವು ಫೋನ್ಪೇ ಮಾಡಿದ ಮೇಲೆ ಅವ್ರ ಕಡೆ ಇಲೆಕ್ಟ್ರಾನಿಕ್ ಎವಿಡೆನ್ಸಸ್ ಸಿಗ್ತವೆ. ಆ ರೀತಿ ಒಂದು ಸ್ವಲ್ಪ ಕಲ್ಪನೆ ತಪ್ಪಾಗ್ತದೆ. ಅದನ್ನು ನಾನು ಹೇಳಿದ್ಮೇಲೆ ಈ ಫೋನ್ಪೇ ನೀವು 49,000 ರೂಪಾಯಿ ಅಲೌ ಇದ್ದಾಗ ಮಾಡ್ತೀರಾ. ಫೋನ್ಪೇ ಎವಿಡೆನ್ಸಸ್ ಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಅವರು ಮಾಡಲೇಬೇಕು. ಕಮರ್ಷಿಯಲ್ ಟ್ಯಾಕ್ಸ್ ಅವರು ಬರೀ ರಾಜ್ಯ ಸರ್ಕಾರಕ್ಕೆ ಕೆಲಸ ಮಾಡೋದಿಲ್ಲ, ಕೇಂದ್ರ ಸರ್ಕಾರಕ್ಕೂ ಕೆಲಸ ಮಾಡ್ತಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಅಂದರೆ ಸ್ಟೇಟು ಸೆಂಟ್ರಲ್ಗೂ ರೆವಿನ್ಯೂ ಹೋಗ್ತಾರೆ. ಕೆಲಸ ಅವ್ರು ಮಾಡಿದ್ದಾರೆ. ಸರ್ಕಾರ ಇಲ್ಲ ರೀ, ನಾನು ಒಪ್ತೀನಿ. ನೀವು ಫೋನ್ಪೇ ಮಾಡಿದ ಮೇಲೆ ಸ್ವಲ್ಪ ನಿಮಗೆ ನಾನು ಹೇಳ್ತೀನಿ ಕೇಳಿರಿ. ಫೋನ್ಪೇ ಮಾಡಿದ ಮೇಲೆ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಸಿಕ್ಕ ಮೇಲೆ ಅವ್ರಿಗೆ ನೋಟಿಸ್ ಕೊಡೋದು ಸ್ವಾಭಾವಿಕ ಅಲ್ವಾ? ಆಗಿದೆ, ಅದು ನೋಡ್ತಾರೆ. ಈ ವರ್ಷ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಮತ್ತು ರಸಗೊಬ್ಬರಗಳ ಕೊರತೆ ಅತಿ ಹೆಚ್ಚು ಎದ್ದು ಕಾಣ್ತಾ ಇದೆ. ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ರೈತರು ಬಿತ್ತಿದ್ದು ಬೆಳೆ ಎರಡೆರಡು ಸಾರಿ ನಾಶ ಆಗಿದೆ. ಮಳೆ ಹೆಚ್ಚಾಗಿ ಬೆಳೆ ನಾಶ ಆಗಿದೆ. ಆ ಬೆಳೆಗೆ ಗೊಬ್ಬರ ಹಾಕಬೇಕು ಅಂತ ಹೇಳಿದರೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ, DAP ಸಿಗ್ತಾ ಇಲ್ಲ. ಅಧಿಕಾರಿಗಳನ್ನ ಕೇಳಿದರೆ ಸಬು ಹೇಳ್ತಾರೆ ನಮ್ಮ ಹತ್ರ ಸ್ಟಾಕ್ ಅಷ್ಟಿದೆ ಅಂತ. ಕೃಷಿ ಜಂಟಿ ನಿರ್ದೇಶಕರ ಪ್ರಕಾರ ಹಾವೇರಿ ಜಿಲ್ಲೆಗೆ 66,000 ಮೆಟ್ರಿಕ್ ಟನ್ ಬೇಕು. ಆದರೆ ಅವರು ಇಲ್ಲಿವರೆಗೂ ಬಂದಿದ್ದು ನಮ್ಮ ಜಿಲ್ಲೆಗೆ 55,433 ಟನ್ ಬಂದಿದೆ ಅಂತ ಹೇಳ್ತಾರೆ. ಇದರಲ್ಲೇ ಕಾಣ್ತಾ ಇದೆ 13 ಲಕ್ಷ ಟನ್ ಮೆಟ್ರಿಕ್ ಟನ್ ಕೊರತೆ ಆಗಿದೆ. ಇದರ ಜೊತೆಗೆ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಆಗ್ತಾ ಇದೆ. ರೈತರಿಗೆ ಸೊಸೈಟಿಯಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ, ಅಂಗಡಿ ಸಿಗ್ತಾ ಇಲ್ಲ. ಆದರೆ ಕಾಳಸಂತೆಯಲ್ಲಿ ಯಥೇಚ್ಛವಾಗಿ 1 to 2 ರೇಟ್ ಕೊಟ್ಟರೆ ಗೊಬ್ಬರ ಸಿಗೋಂಥ ಕೆಲಸ ಇಲ್ಲಿ ನಡೀತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ದುರಂತ ಅಂತ ಹೇಳಿದರೆ ಎಲ್ಲ ಯೂರಿಯಾ ಗೊಬ್ಬರಕ್ಕೆ ಮತ್ತು DAPಗೆ ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೆಮಿಕಲ್ಸ್ಗಳನ್ನು ಲಿಂಕ್ ಮಾಡ್ತಾ ಇದ್ದಾರೆ. ಈ ಸಂಬಂಧವಾಗಿ ನಾನು ಬೆಂಗಳೂರಿನ ಅಗ್ರಿಕಲ್ಚರ್ ಕಮಿಷನರ್ಗೆ ಮಾತಾಡಿದ್ದೆ, JD ಅವರಿಗೆ ಮಾತಾಡಿದ್ದೆ. ಈ ಲಿಂಕ್ ಮಾಡ್ತಿರೋದು ಏನಂತ ಹೇಳಿದರೆ ಗಾಯದ ಮೇಲೆ ಬರೆ ಎಳೆದಾಗೆ ರೈತರಿಗೆ ಈಗಲೇ ಸಾಕಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅದರ ಮೇಲೆ ಮತ್ತೆ ಆ ಗೊಬ್ಬರ ಜೊತೆಗೆ ಮತ್ತೆ ಲಿಂಕಿಗೆ ದುಡ್ಡು ಕೊಟ್ಟು ತೊಗೊಂಬರೋಂಥದ್ದು ದೊಡ್ಡ ದುರಂತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಕೃಷಿ ಅಧಿಕಾರಿಗಳು ರಾಜ್ಯಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಅವರಿಗೆ ಬಹುಶಃ ಈ ಅತಿವೃಷ್ಟಿ ಆಗಿರೋದು ಅವರಿಗೆ ಸುಗ್ಗಿ ಆಗಿದೆಯಾ ಅಂತ ನನಗೆ ಅನಿಸ್ತಾ ಇದೆ. ಏನೇ ಹೇಳಿದರೂ ಕೂಡ ಆಯಿತು ಮಾಡ್ತೇವೆ ಅಂತ ಹೇಳ್ತಾರೆ, ಆದರೆ ಯಾವ ಕೆಲಸನೂ ಕೂಡ ಅವರು ಮಾಡ್ತಾ ಇಲ್ಲ.